ಇದು ಕಲಿಯುಗದ ದೇವದಾಸನ ರೀತಿಯ ಚಿತ್ರ ಇದು. ಹಿಂದೆ ಅವನು ದೇವದಾಸ ಕುಡಿದು ತನ್ನ ಪ್ರೇಯಸಿಯನ್ನು ಉಳಿಸ್ಕೋಬೇಕು, ತನ್ನ ಸಂಸಾರ ಉಳಿಸ್ಕೋಬೇಕು ಅಂತ ಅವ್ರಿಗೆ ಸಿಗರೇಟ್ ಸೇದಿ ತನ್ನ ಕುಡಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಗೆ ಹೋದ. ಇದು ಕಲಿಯುಗದ ದೇವದಾಸ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಪಿಕ್ಚರ್, ಎಲ್ಲ ಫ್ಯಾಮಿಲಿಯವರು ಬಂದು ನೋಡೋವಂಥ ಒಳ್ಳೆ ಸಿನಿಮಾ. ಸಂಭಾಷಣೆ ತುಂಬ ಚೆನ್ನಾಗಿದೆ. ಫೋಟೋಗ್ರಾಫರು ಭಾಳ ಚೆನ್ನಾಗಿದೆ. ಮೂವಿನ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಸಹಕರಿಸಿ ನೋಡಿ, ಕನ್ನಡ ಉಳಿಸಿ. ಮೂವಿನ ಚೆನ್ನಾಗೈತೆ, ಲವರ್ಗಳಿಗೂ ಚೆನ್ನಾಗೈತೆ. ಎಲ್ಲರೂ ಹುಡುಗರು ಯಜಮಾನರು ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ. ಹೊಸ ಬೇರು ಹೊಸ ಚಿಗುರು ಥರ ಇದೆ ಫಿಲಮ್, ಚೆನ್ನಾಗಿದೆ. ಒಳ್ಳೆ ಕತೆ ಆಧಾರಿತ ಚಿತ್ರ, ಅರ್ಥಗರ್ಭಿತವಾಗಿದೆ. ಪ್ರೀತಿ ಮನಸ್ಸುಗಳನ್ನ ಅರ್ಥ ಮಾಡಿ ಒಂದು ಮುಂದುವರಿಯುವಂಥ ಒಂದು ಭಾಗ ಈ ಸಿನಿಮಾ ಆಗಿದೆ. ಬಹುಶಃ ಇಷ್ಟು ಸಿನಿಮಾಗಳಲ್ಲಿ ಈ ಥರ ಒಂದು ಸಿನಿಮಾ ತೆಗೆದಿರೋದು ನಿಜವಾಗ್ಲೂ ಗ್ರೇಟ್. ತುಂಬ ಚೆನ್ನಾಗಿದೆ. ಎಲ್ಲ ಕುಟುಂಬ ಸಮೇತರಾಗಿ ನೋಡ್ಬೋದಂತ ಒಳ್ಳೆ ಮೂವಿ. ಅದೇ ದಾವಣಗೆರೆಯಲ್ಲಿ ಶೂಟಿಂಗ್ ಮಾಡಿರೋ ಸ್ಥಳಗಳು ನೋಡಿ ಇನ್ನೂ ಸಂತೋಷ ಆಗಿದೆ. ಥ್ಯಾಂಕ್ ಯು. ಕನ್ನಡ ಚಿತ್ರದಲ್ಲಿ ಬಹಳ ದಿನಗಳ ನಂತರ ಒಂದು ಸದರುಚಿಯ ಒಂದು ಫುಲ್ಲು ಫ್ಯಾಮಿಲಿ ಚಿತ್ರ ಅರ್ಥಪೂರ್ಣವಾಗಿ ನಮ್ಮ ದಾವಣಗೆರೆಯಿಂದ ಬಂದಿದೆ. ಸಂತೋಷ ಪಡ್ತೇವೆ. ಭರತ ಭೂಮಿಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಬಹುದಾದಂಥ ಒಂದು ಚಲನಚಿತ್ರ. ಇಡೀ ಕುಟುಂಬ ಜೊತೆಯಲ್ಲಿ ಕೂತು ನೋಡಬಹುದು. ನೈತಿಕ ಆಧುನಿಕ ಮಾನವೀಯ ಮೌಲ್ಯಗಳನ್ನು ಮತ್ತು ಸ್ತ್ರೀ ಸ್ವಾತಂತ್ರ್ಯದ ಮೌಲ್ಯಗಳನ್ನು, ಮಾನವೀಯ ಸಂಬಂಧಗಳನ್ನು ಎತ್ತಿ ಹಿಡಿಯುವಂಥ ಒಂದು ಚಲನಚಿತ್ರ. ಇಲ್ಲಿ ಸಂಗೀತ, ನೃತ್ಯ, ಹಾಡುಗಳು, ಆಮೇಲೆ ಸಂಭಾಷಣೆ, ನಟ ನಟಿ ಎಲ್ಲ ಕಲಾವಿದರನ್ನು ಸಮಗ್ರವಾಗಿ ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬಹುದಾದಂಥ ಒಂದು ಚಲನಚಿತ್ರ. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಚಿತ್ರವನ್ನು ತೆಲುಗಿ ಮಲ್ಲಿಕಾರ್ಜುನಪ್ಪನು ಮಾಡಿದ್ದಾರೆ. ಶತದಿನೋತ್ಸವವನ್ನು ಆಚರಿಸುತ್ತದೆ ಈ ಚಿತ್ರ. 100 ದಿನ 100 ಡೇಸ್ ಗ್ಯಾರಂಟಿ. ಸಮಾಜಕ್ಕೊಂದು ಉತ್ತಮವಾದ ಸಂದೇಶವನ್ನು ನೀಡಿದೆ ಈ ಚಿತ್ರ. ಶುಭವಾಗಲಿ. ಎಲ್ಲ ಭಾಳ ಚೆನ್ನಾಗಿದೆ. ಲವ್ ಬಗ್ಗೆ ಇದ್ರ ಬಗ್ಗೆ ಭಾಳ ಚೆನ್ನಾಗಿದೆ. ಎಲ್ಲ ನಟನೆ ಎಲ್ಲ ಭಾಳ ಚೆನ್ನಾಗಿದೆ. ಭಾಳ ವರ್ಷಗಳ ಮೇಲೆ ಭಾಳ ಅಪರೂಪವಾದಂಥ ಒಂದು ಲವ್ ಸ್ಟೋರಿ ಸಿನಿಮಾ. ನಿಜವಾಗ್ಲೂ ಎಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಕ್ಕಂಥ ಒಂದು ಸಿನಿಮಾ. ನಿಜವಾಗ್ಲೂ ಬ್ಯೂಟಿಫುಲ್ಲು. 100 ಡೇಸ್ ಓಡಬೇಕು ಈ ಫಿಲಮ್ಮು. ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ ಫಿಲಮು. ಯಂಗ್ಸ್ಟರ್ಸು ನೋಡ್ಬೋದು, ದೊಡ್ಡವರು ನೋಡ್ಬೋದು, ಎಲ್ಲರೂ ನೋಡ್ಬೋದು. ಸಮಾಜದಲ್ಲಿ ಎಂಟೈರ್ ಫ್ಯಾಮಿಲಿ ನೋಡ್ಬೋದು. ಇದರಲ್ಲಿ ತಿಳ್ಕೊಳ್ಳೋಂಥ ತುಂಬ ಇದೆ. ಈಗಿನ ಸಮಾಜಕ್ಕೆ ತುಂಬ ಎಸೆನ್ಷಿಯಲ್ ಅಂತ ಅಂದ್ಕೊಂಡಿದ್ದೀನಿ ಈ ಫಿಲ್ಮ್. ಸೂಪರ್ ಇದೆ. ತುಂಬ 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 ಚೆನ್ನಾಗಿದೆ. ಹಲೋ, ಇದು ಫ್ಯಾಮಿಲಿ ಸಮೇತ ನೋಡೋಂಥ ಫಿಲ್ಮು. ತುಂಬ ಚೆನ್ನಾಗಿದೆ. ಸಂಭಾಷಣೆ ಆಗಲಿ ಇದಾಗಲಿ ಇವತ್ತಿನ ಪೀಳಿಗೆಗೆ ಒಳ್ಳೆ ಇದೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಅದೇ ಲವ್ ಸ್ಟೋರಿ ನೋಡಿ ಬೇಜಾರಾಗಿತ್ತು. ಸೆಕೆಂಡ್ ಹಾಫಲ್ಲಿ ಲವ್ ಸ್ಟೋರಿ ವಿತ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. 100 ಡೇಸ್ ಓಡುತ್ತೆ. ತುಂಬ ಇಷ್ಟ ಆಯಿತು. ಸೂಪರ್ ಚೆನ್ನಾಗಿದೆ. ನಮಸ್ಕಾರ. ಈ ಚಿತ್ರ ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದರಲ್ಲೂ ದಾವಣಗೆರೆ ಹಾಗೂ ಮಂಗಳೂರು ಜನ ಭಾಳ ಇನ್ನೂ ಹೊಸ ವಿಸ್ತಾರ ತೊಗೊಂಡು ಮಾಡಿದ್ದಕ್ಕೆ ತುಂಬ ಖುಷಿಯಾಗಿದೆ ನಮಗೆ. ಈ ಚಿತ್ರ ಕರ್ನಾಟಕ ರಾಜ್ಯಂತ ಯಶಸ್ವಿಯಾಗಲಿ ಅಂತ ಒಂದು ಆಶಿಸ್ತೀವಿ. ಚಿತ್ರದಲ್ಲಿ ಸಾಮಾನ್ಯವಾಗಿ ಬರೀ ಸಾಮಾಜಿಕ ಬದಲಾವಣೆ ಘೋಷಣೆ ಬಗ್ಗೆ ಇರ್ತಕ್ಕಂಥ ಪರವಾಗಿ ಅಲ್ಲದೇ ವೈದ್ಯಕೀಯ ಕ್ಷೇತ್ರದ ಒಂದು ನಡವಳಿಗಳನ್ನು, ಆಧುನಿಕತೆಯನ್ನು ಇದರಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಆದ್ದರಿಂದ ಇದು ಸಾರ್ವಜನಿಕರು ಕೂಡ ಈ ಒಂದು ವೈಜ್ಞಾನಿಕ ಕ್ಷೇತ್ರದ ಬಗ್ಗೆ ಅರಿವು ಮೂಡಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಯಾಕಂದ್ರೆ ನಾನು ವೈದ್ಯಕೀಯ ಕಾಲೇಜಿನಲ್ಲಿ ಆಗಿದ್ದವನು. ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಕತೆ ಸೀನರಿ ಅಂತೂ ಸಖತ್ತಾಗಿದೆ. ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಫಿಲಮ್ಮು. ಏನೋ ಡಿಫ್ರೆಂಟ್ ಸ್ಟೋರಿ ಮಾತ್ರ ಇದು. ದೊಡ್ಡವರು ನೋಡ್ಬೋದು, ಮಕ್ಕಳು ನೋಡ್ಬೋದು, ಎಲ್ಲರೂ ನೋಡ್ಬೋದು. ಏನೋ ಡಿಫ್ರೆಂಟು. ಇವತ್ತಿನ ಇದರಲ್ಲಿ ಎಲ್ಲರೂ ತಿಳ್ಕೊಬೇಕಾದ ಮ್ಯಾಟ್ರ್ ಇದರಲ್ಲಿದೆ. ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ. ಎಲ್ರಿಗೂ ಹೇಳ್ತೀವಿ ನೋಡ್ರಿ ಅಂತ. ನೋಡಿ ತಿಳ್ಕೊಳ್ಳೋದು ಭಾಳ ಇದೆ ಇವತ್ತಿನ ಯೂತ್ಸ್ ಎಲ್ಲ. ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಪ್ರೀತಿ ಅಂತ ಅರ್ಥ ಮಾಡ್ಕೋಬೋದು ಅದರಲ್ಲಿ. ಹಾಗಾಗಿ ಅದು ತುಂಬ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀವಿ. ಸರ್, ಮೂವಿ ಚೆನ್ನಾಗಿದೆ, ರಿಚ್ ಆಗಿದೆ. ಹಾಗೂ ದಾವಣಗೆರೆಯಲ್ಲೇ ತೆಗೆದಿರೋದ್ರಿಂದ ಭಾಳ ಚೆನ್ನಾಗಿದೆ. ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಭಾಳ ರಿಚ್ ಆಗಿ ತೊಗೊಂಡಿದ್ದಾರೆ. ನಮ್ಮ ದಾವಣಗೆರೆಯಲ್ಲಿ ಭಾಳ ಚೆನ್ನಾಗಿದೆ ಅಂತ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಇನ್ನೊಂದೇನು ಅಂದರೆ, ಒಂದು ಡೈಲಾಗ್ ಇದೆ ಮೂವಿನಲ್ಲಿ, ಬೆಟ್ಟದಷ್ಟು ಭಾವನೆಗಳನ್ನ ಒಂದು ಕ್ಷಣದಲ್ಲಿ ಹೇಳೋಕ್ಕಾಗಲ್ಲ ಅಂತ. ಆ ಥರ ಈ ಒಂದು ಮೂವಿನಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಫಸ್ಟ್ನೇ ಮೂವಿನಲ್ಲೇ ಇಷ್ಟು ರಿಚ್ ಆಗಿ ಬಂದಿರೋದು ಖುಷಿಯಾಗಿದೆ. ಇನ್ನೂ ನೆಕ್ಸ್ಟ್ ಬರ್ತಾ ಮೂವಿಗಳು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹೇಳಿ ನಮ್ಮ ಒಂದು
ನಮಸ್ತೆ. ಭಾಳ ವಿಭಿನ್ನವಾದ ಪ್ರೇಮ ಕಥೆಯನ್ನು ಹೊಂದಿರತಕ್ಕಂಥ ಚಿತ್ರ ಮರಳಿ ಮನಸ್ಸಾಗಿದೆ. ಒಂದು ಸರಗನ್ಸಿ ಪ್ರೆಗ್ನೆನ್ಸಿಯಲ್ಲಿ ಆಗ್ತಕ್ಕಂಥ ಒಂದು ಪ್ರೀತಿ ಎಲ್ಲರಿಗೂ ಮನಸ್ಸಲ್ಲಿ ಹಿಡಿದಿರ್ತಕ್ಕಂಥ ಒಂದು ವಿಭಿನ್ನವಾದ ಹೊಸ ಪ್ರಯತ್ನವನ್ನು ನಮ್ಮ ನಿರ್ದೇಶಕರಾದ ನಾಗರಾಜ್ ಶಂಕರ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ದಾವಣಗೆರೆಯವರಾದ ತೆಲಗಿ ಮಲ್ಲಿಕಾರ್ಜುನಪ್ಪ ಮತ್ತು ನವೀನ್ ಕುಮಾರ್ ಅವರು ಧೈರ್ಯ ಮಾಡಿ ಇದಕ್ಕೆ ಬಂಡವಾಳ ಹಾಕಿದ್ದಾರೆ. ದಯಮಾಡಿ ಚಿತ್ರ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಥಿಯೇಟ್ರಿಗೆ ಬನ್ನಿ, ಈ ಚಿತ್ರವನ್ನು ವೀಕ್ಷಿಸಿ, ಇಂಥ ಒಂದು ವಿಭಿನ್ನವಾದ ಪ್ರೇಮ ಕಥೆಯನ್ನು ದಯಮಾಡಿ ಗೆಲ್ಲಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಇದು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಮನಸ್ಸಿನ ಪ್ರೀತಿಯ ಸಿನಿಮಾ ಅಲ್ಲ, ಹೃದಯದ ಪ್ರೀತಿಯ ಸಿನಿಮಾ ಅನ್ನೋದು ನಮಗೆ ಅರ್ಥ ಆಯ್ತು ಆದಮೇಲೆ. ಇತ್ತೀಚಿನ ಸಿನಿಮಾ ಬಂದಿರತಕ್ಕಂಥ ಸಿನಿಮಾದಲ್ಲಿ ಇದು ಅತ್ಯುತ್ತಮವಾದ ಒಂದು ಚಿತ್ರ. ಭಾಳ ಚೆನ್ನಾಗೈತೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ತಕ್ಕಂಥ ಪಿಕ್ಚರ್. ಒಳ್ಳೆ ಅರ್ಥಗರ್ಭಿತವಾದಂಥ ಫಿಲಿಮು, ಹಾಡುಗಳು, ಸಾಂಗ್ಸ್ಗಳು ಪ್ರತಿಯೊಂದು ಚೆನ್ನಾಗಿ ಬಂದವೆ. ಈ ಒಂದು 5-6 ವರ್ಷದಲ್ಲಿ ಬಂದಿರತಕ್ಕಂಥ ಸಿನಿಮಾದಲ್ಲಿ ಈ ರೀತಿ ಹಾಡುಗಳು ಯಾವೂ ಇಲ್ಲ. ಹಾಡುಗಳು ಒಂದಕ್ಕಿಂತ ಒಂದು ಹಾಡು ಚೆನ್ನಾಗದಾವೆ. ಹಾಡು ಸ್ಟೋರಿನೂ ಚೆನ್ನಾಗೈತಿ. ಭಾಳ ಉತ್ತಮವಾದ ಒಂದು ಚಿತ್ರ. ಕತೆ ಒಳ್ಳೆ ಚೆನ್ನಾಗಿದೆ. ಕತೆ ಮಾತ್ರ ಹೊಸ ನಿರ್ಮಾಪಕರು ನಿರ್ದೇಶಕರಿಂದ ಇದೇ ಥರ ಕತೆಗಳು ಬರಲಿ ಎಂದು ಹಾರೈಸ್ತೇನೆ. ಅಷ್ಟೇ, ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾದ ಟೈಟಲ್ ಹೇಳ್ತದೆ ಮರಳಿ ಮನಸ್ಸಾಗಿದೆ ಅಂತ. ಇವತ್ತು ಚಿತ್ರಮಂದಿರದಲ್ಲಿ ಸಾಕಷ್ಟು ಜನ ಚಿತ್ರಮಂದಿರಕ್ಕೆ ಬರದೆ ಎಷ್ಟೋ ವರ್ಷಗಳಾಗಿ ಅಂಥವ್ರನ್ನೂ ಕೂಡ ಇವತ್ತು ಮರಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಇದರಲ್ಲಿ ವಿಶೇಷವಾಗಿ ಇವತ್ತು ನನ್ನ ತಂದೆ ತಾಯಿನ ಕುಟುಂಬದವರು ಸ್ನೇಹಿತರು ಬಂದಿದ್ದೀನಿ. ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡ ತೆರೆಯಲ್ಲಿ ನಾನು ಕೂಡ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತದೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ಕೂಡ ಒಂದು ಹಿರೇ ತೆರೆ ಮೇಲೆ ನಾನು ಕಾಣಿಸ್ಕೊಂಡಿರೋದು ತುಂಬಾ ಖುಷಿ ಆಗ್ತಿದೆ. ನನ್ನ ಸಹೋದರ ನವೀನ್ ಕುಮಾರ್ ಹಾಗೂ ತೆಲಗಿ ಮಲ್ಲಿಕಾರ್ಜುನಣ್ಣವರು ಮತ್ತು ನಾಗರಾಜ್ ಶಂಕರ್ ಅವರ ನಿರ್ದೇಶನದಲ್ಲಿ ಭಾಳ ಅದ್ಭುತವಾಗಿದೆ. ಚಿತ್ರಗಳ ಹಾಡುಗಳಾಗಿರ್ಬೋದು, ಇಡೀ ಸ್ಕ್ರೀನ್ ಏನಿದೆಯಲ್ಲ, ಒಂದು ಕರಾವಳಿ ಭಾಗ ಆಗಿರ್ಬೋದು, ಇಡೀ ನಮ್ಮ ಕರ್ನಾಟಕದ ಸುತ್ತ ಎಲ್ಲ ಕ್ಷೇತ್ರಗಳು, ವಿಶೇಷವಾಗಿ ನಮ್ಮ ದಾವಣಗೆರೆ ಅದ್ಭುತವಾಗಿ ಸೆರೆ ಹಿಡಿದ್ದಾರೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಮ್ಮ ಚಿತ್ರ, ನಮ್ಮ ಸಿನಿಮಾ, ನಮ್ಮದೇ ಕತೆ ಅನ್ನೋ ಒಂದು ಫೀಲಿಂಗ್ ಡೆಫಿನೆಟ್ಲಿ ಬರುತ್ತೆ. ಫೀಲಿಂಗ್ ನೆವರ್ ಎಂಡ್ಸ್. ಮರಳಿ ಮನಸ್ಸಾಗಿದೆ, ಖಂಡಿತ ಬನ್ನಿ ಅಂತೇಳಿ ಹಾರೈಸ್ತೀನಿ. ಇಲ್ಲ, ತುಂಬ ಚೆನ್ನಾಗಿದೆ ಪಿಕ್ಚರು. ಇಲ್ಲ, ಭಾಳ ಚೆನ್ನಾಗಿದೆ ಪಿಕ್ಚರು. ಫಸ್ಟಿಂದ ಕೊನೆ ತನಕನೂ ಏನು ಬೇಜಾರು ಏನಿಲ್ಲ, ಚೆನ್ನಾಗಿದೆ. ಹಾಡು ಗೀಡು ಎಲ್ಲ ಚೆನ್ನಾಗಿದೆ. ಹೊಸಬ್ರಾದರೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಾಂಗ್ಸು, ಫಿಲ್ಮ್ಸ್ ಎಲ್ಲ, ಸ್ಟೋರಿ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್. ಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಚಿತ್ರ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಧನ್ಯವಾದ. ಸರೋಗೆಸಿ ಮದರ್ ಅನ್ನೋ ಟಾಪಿಕ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗುಡ್ ಕಂಟೆಂಟ್, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಮರಳಿ ಮನಸ್ಸಾಗಿದೆ. ಅದೇ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಇತ್ತು, ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಎಲ್ಲ ಹೊಸಬ್ರಾಗಿರೋದ್ರಿಂದ ನೀವೆಲ್ಲ ಪ್ರೋತ್ಸಾಹಿಸಬೇಕು. ಇವರೆಲ್ಲ ನೋಡಿರೋರೆಲ್ಲ ಯಾರು ಹೊಸಬ್ರು ಅಂತ ಹೇಳ್ತಾ ಇಲ್ಲ, ಆ ಥರ ಒಂದು ಚಿತ್ರ ಬಂದಿದೆ. ಎಲ್ಲರೂ ಸಿನಿಮಾ ನೋಡಿ ಅವರಿಗೆ ಬಯಸಿದ್ದನ್ನು ಅವ್ರು ಹೇಳಿದ್ರಪ್ಪ ಅಂದರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿ ನಮ್ಮ ಸಿನಿಮಾ ಒಂದು 100 ದಿವಸ ಹೋಗುತ್ತೆ ಅಂತ ನಮಗೆ ಇದೆ. ಅದ್ರ ಮೇಲೆ ಜನದ ಅಭಿಪ್ರಾಯ. ನಮ್ಮ ಡೈರೆಕ್ಟರ್ ನಾಗರಾಜ್ ಸರ್ ಅವರು ಒಂದು ಪ್ರೀತಿನ ಯಾವ ರೀತಿ ಉಳಿಸ್ಕೋಬೇಕು, ನಾವು ಯಾವ್ಯಾವ ರೀತಿ ಎಲ್ಲ ಪಡ್ಕೋಬೇಕು ಅಂತೇಳಿ ಎಳೆಯಾಗಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಪ್ರೀತಿ ಅಂದರೆ ಒಂದು ಸಣ್ಣ ಪುಟ್ಟ ಜಗಳ ಬರುತ್ತೆ, ಎಲ್ಲ ಬರುತ್ತೆ, ಅದೇ ಮನಸ್ತಾಪ ಅಲ್ಲ. ಪ್ರೀತಿ ಅಂದರೆ ಅದನ್ನು ಆಳವಾಗಿ ನಾವು ಯಾವ ರೀತಿ ಆ ಭಾವನೆಯನ್ನು ಬೆಳೆಸ್ಕೊತೀವಿ, ಒಬ್ಳನ್ನ ನಾವು ಯಾವ ರೀತಿಯಾಗಿ ಪಡ್ಕೊತೀವಿ, ಅವಳು ನಮ್ಮ ಜೊತೆ ಇಲ್ಲ ಅಂದ್ರೂ ನಾವು ಯಾವ ರೀತಿ ನೆಕ್ಸ್ಟ್ ಪಡ್ಕೋಬೇಕು ಅನ್ನೋದನ್ನ ಒಂದು ಸರೋಗಸಿ ಅಂತ ಮೂಲಕ ಒಂದು ಚಿತ್ರಕ್ಕೆ ತಂದಿದ್ದಾರೆ. ಅದನ್ನು ಎಳೆಯಾಗಿ ಬಿಡಿಸಿದ್ದಾರೆ. ಅದನ್ನು ಪ್ರೇಕ್ಷಕರು ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನೀವು ಎಲ್ಲರೂ ಬಂದು ನೋಡಿ ಇಷ್ಟಪಟ್ಟು ನಮ್ಮನ್ನು ಹಾರೈಸ್ಬೇಕಂತ ನಾನು ಕೇಳ್ಕೊತೀನಿ. ಇಲ್ಲ, ಇದರಲ್ಲಿ ಕಥೆನೇ ಜೀವಾಳ, ನೀವೆಲ್ಲ ನೋಡಿದ್ದೀರಾ. ಸೊ ಇದರಲ್ಲಿ ಏನು 3 ಕ್ಯಾರೆಕ್ಟರ್ ಇದೆ, ಚಿತ್ರ ಮತ್ತು ಸ್ಫೂರ್ತಿ ಮತ್ತು 2 ನಡುವೆ ನಮ್ಮ ಹೀರೋ ವಿಕ್ಕಿ ಇರೋದು. ಸೊ ಒಂದಿಷ್ಟು ಅವನ ಪ್ರೀತಿಗಳನ್ನು ಅವನು ತೋರಿಸ್ತಾ ಹೋದಾಗ ಒಂದಿಷ್ಟು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಆಗುತ್ತೆ. ಸೊ ಅದರಲ್ಲಿ ಒಂದು ಫೈನಲ್ ಆಗಿ ಒಂದು ಮೆಸೇಜಿಂದ ಎಂಡ್ ಆಗುತ್ತೆ. ಸೊ ಇದು ಎಲ್ಲರೂ ಕೂಡ ನೋಡುವಂಥ ಸಬ್ಜೆಕ್ಟ್. ಫ್ಯಾಮಿಲಿ, ನಿಮಗೆ ಗೊತ್ತಿದೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಬಂದು ಸಿನಿಮಾ ನೋಡಿದ್ದಾರೆ. ಒಂದು ನೀಟಾದ ಸಿನಿಮಾ. ಒಂದು ಕನ್ನಡ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ನೋದೊಂದು ಗೊತ್ತಿತ್ತು ನಿಮಗೆಲ್ಲ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಬರೀ ತೆಲುಗು, ತಮಿಳ್, ಮಲಯಾಳಮಲ್ಲಿ ಕಂಟೆಂಟ್ ಸಿನಿಮಾ ಬರುತ್ತೆ ಅಂತ. ಈಗ ಒಂದು ಕಂಟೆಂಟ್ ಸಿನಿಮಾ. ನೀವು ಯಾರೂ ಕೂಡ ಮರಳಿ ಮನಸ್ಸಾಗಿದೆ ಟೈಟಲಿಂದ ಇದನ್ನು ಕತೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ನೋಡಿದಂಗೆ ಸಿನಿಮಾ ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗೋಗುತ್ತೆ ಫುಲ್ಲು. ಫಸ್ಟ್ ಹಾಫ್ವರೆಗೂ ನಾರ್ಮಲ್ ಆಗಿರುತ್ತೆ. ಸೆಕೆಂಡ್ ಹಾಫಲ್ಲಿ ನಾವು ಏನು ಮೆಸೇಜ್ ಅಂದ್ಕೊಂಡಿದ್ವಿ, ನಾವು ಒಂದು ಮೆಸೇಜ್ ಹೇಳಕ್ಕೆ ಹೊರಟಿದ್ವಿ, ಅದನ್ನ ಈಗ ಎಕ್ಸೆಪ್ಟ್ ಮಾಡಿರಿ ಜನ ಎಲ್ಲ. ಸೊ ಅವ್ರ ತಲೆದೊಂದೀಗ ಒಳಗಡೆ ಹುಳ ಬಿತ್ತು ಅಷ್ಟೇ. ಈಗ ಇದು ಯಾವ ಥರ ಹೋಗುತ್ತೆ ಅನ್ನೋದು ಅಲ್ಟಿಮೇಟ್ಲಿ ಕ್ಲೈಮ್ಯಾಕ್ಸಲ್ಲಿದೆ. ಸೊ ತುಂಬ ಜನ ಮ್ಯೂಸಿಕ್ ಇಷ್ಟಪಟ್ಟಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸಿಗೆ ಒಂದು ದೊಡ್ಡ ಯಶಸ್ಸು ಅದು. ಆಮೇಲೆ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದಾರೆ, ಕ್ಯಾಮ್ರಾ ವರ್ಕ್ ಬಗ್ಗೆ, ಆಮೇಲೆ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ಆಮೇಲೆ ಸಂಭಾಷಣೆ ಬಗ್ಗೆ ಮಾತಾಡ್ತಿದ್ದಾರೆ, ಲಿರಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ.
ಒಂದು ಮೂರುವರೆ ವರ್ಷದ ಜರ್ನಿ ಇದು. ಸೊ ದಾವಣಗೆರೆಯಿಂದ ಪ್ರಾರಂಭವಾಗಿದ್ದು ಮುಹೂರ್ತ ಆಗಿ, ಸೊ ಅಲ್ಟಿಮೇಟ್ಲಿ ದಾವಣಗೆರೆಯಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಶೂಟಿಂಗ್ ಮಾಡಿ, ಆಮೇಲೆ ಉಡುಪಿ, ಮಂಗಳೂರು, ಚಿಕ್ಕಮಗಳೂರೆಲ್ಲ ಶೂಟ್ ಮಾಡಿ ಅಲ್ಟಿಮೇಟ್ಲಿ ಇವತ್ತು ತೆರೆಗೆ ಬಂದಿದೆ ಅಫಿಷಿಯಲ್. ಆಲ್ರೆಡಿ ಪ್ರೀಮಿಯರ್ ಶೋದ ಒಳ್ಳೆ ರೆಸ್ಪಾನ್ಸ್ ಇತ್ತು, ಒಂದು 8 ಶೋ ಮಾಡಿದ್ವಿ. ಸೊ ಈಗ ನಾವು ಆ್ಯಕ್ಚುಯಲ್ ಎಕ್ಸಾಮ್ದು ರಿಸಲ್ಟ್ ಬೇಕಿತ್ತು ನಮಗೆ. ನೀವೇ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಒಂದು 500-600 ಜನ ಸಿನಿಮಾ ನೋಡಿದ್ದಾರೆ ಫಸ್ಟ್ ಶೋನಲ್ಲಿ ದಾವಣಗೆರೆಯಲ್ಲಿ. ಸೊ ಈಗ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಅವರಿಗೆ ಏನು ಸಿನಿಮಾಗಿಲ್ಲದೆ ಮೌತ್ ಪಬ್ಲಿಸಿಟಿನ ನಾವು ಎಷ್ಟೇ ಪ್ರಚಾರ ಮಾಡಿದರೂ ಕೂಡ ಅದು ರೀಚ್ ಆಗಲ್ಲ. ಸೊ ಈಗ ನೋಡಿರೋ ಜನಗಳು ಅವರು ಒಬ್ಬರು ಒಂದು 10 ಜನ ಕೇಳಿದ್ರು ಕೂಡ ಸೊ ಅದು ತುಂಬ ಹೈಯರ್ ಲೆವೆಲಲ್ಲಿ ರೀಚ್ ಆಗುತ್ತೆ. ಸೊ ಒಂದು ರಿಕ್ವೆಸ್ಟ್ ಮಾಡೋದು, ನೋಡಿರೋ ಜನಗಳೆಲ್ಲ ನಿಮಗೆ ಗೊತ್ತಿರೋರಿಗೆ ಹೇಳಿ, ಒಂದು 10 ಜನ ಕೇಳಿ ಸಾಕು. ಸೊ ಅವರು ಬಂದು ಥಿಯೇಟರ್ ಸಿನಿಮಾ ನೋಡಿ. ಸೊ ದಾವಣಗೆರೆಯಲ್ಲಿ ತ್ರಿಶೂಲಲ್ಲಿ 4 ಶೋ ಈಗ ಹೋಗ್ತಾ ಇದೆ. ಸೊ ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಆಮೇಲೆ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸೊ ಎಲ್ಲೆಲ್ಲಿ ಬುಕ್ ಮೈ ಶೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ದಯವಿಟ್ಟು ಸಿನಿಮಾ ನೋಡಿ. ಸೊ ನಮಗೆ ಪರ್ಸ್ನಲ್ ಆಗಿ ನಮ್ಮ ತಂಡ ಇವತ್ತು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ದಾವಣಗೆರೆಗೆ ಶನಿವಾರ ಬರ್ತಾ ಇದ್ದಾರೆ. ಸೊ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಏನು ಈ ಪಾತ್ರಗಳು ನೋಡಿದ್ದಾರೆ, ವಿಕ್ಕಿ ಮತ್ತು ಸ್ಫೂರ್ತಿ ಮತ್ತು ಚಿತ್ರ, ಸೊ ಎಲ್ಲರೂ ಕೂಡ ಬರ್ತೀರಾ. ನಿಮ್ಮ ಪ್ರೀತಿನ ಅವತ್ತು ಅವ್ರ ಜೊತೆಗೆ ತೋರಿಸಿ, ಅವತ್ತು ನೀವು ಒಂದು ಸಂವಾದ ಮಾಡಿ, ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಅವರಿಗೆ ಕೇಳಿ, ಆಯಿತಾ? ಸೊ ಥ್ಯಾಂಕ್ ಯು ಸೊ ಮಚ್ ದಾವಣಗೆರೆ ಜನತೆಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆ, ಇದು ಹೊಸ ಕಾನ್ಸೆಪ್ಟು, ಎಲ್ಲ ಫ್ಯಾಮಿಲಿ ಆಡಿಯನ್ಸು ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಭಾರಿ ದಿನದ ಮೇಲೆ ಈ ಟೈಪ್ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ನೇ ನಾಗರಾಜ್ ಶಂಕರ್ ಡೈರೆಕ್ಷನ್ನಲ್ಲಿ ಮರಳಿ ಮನಸ್ಸಾಗಿದೆ ಅಂತ ಮೂಡ್ ಬಂದಿದೆ. ಇದರಲ್ಲಿ ಅರ್ಜುನ್ ವೇದಾಂತ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇದು ತ್ರಿಶೂಲ್ ಥಿಯೇಟ್ರಲ್ಲಿದೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂಥ ಫಿಲಮ್ಮು. ಕ್ಲಾಪ್ ಮಾಡಿ. ಹೋಗಿ ನೀವು ಯಾರ್ದಾದ್ರು